ಸರ್ ನಮಸ್ಕಾರ, ಬನ್ನಿ. ಬಂದಿದ್ದೀವಿ ಆಗಲೇ. ಪಾರ್ಕಿಂಗ್ ಎಲ್ಲಿ ಸರ್? ಪಾರ್ಕಿಂಗ್ ಇಲ್ಲಿ ಬಂದಿಲ್ಲ, ನಿಂತ್ಕೊಂಡ್ಬಿಡಿ. ಎಲ್ಲಿ ಸರ್? ಅಲ್ಲೇನಾ? ನಿಂತ್ಕೊಂಡ್ಬಿಡಬೇಕು. ಹಾಂ. 2 ವೀಲರ್ 4 ವೀಲರ್ ಅಂತಿಲ್ಲ? 2 ವೀಲರ್ 4 ವೀಲರ್ ಕಾಲಡಿ. ಕಾಲಡಿ, ಓಕೆ ಕಾಲಡಿ. ಸರಿ ಹೇಳಿ ನಿಮ್ಮ ಕಂಪ್ನಿ ಬಗ್ಗೆ ಏನು ಅಂತ ವಿಶೇಷ? 2007 ಒರಿಜಿನೇಟ್ ಆಗುತ್ತೆ. 2007 ಒರಿಜಿನೇಟ್ ಆಗುತ್ತೆ. ಓಕೆ. ಅವನು ಎಂಟರ್ಪ್ರಿನರ್ ಆಗಿ ಸ್ಮಾಲ್ ಡೆವಲಪರ್ ಆಗಿ ಜಾಯ್ನ್ ಆಗಿದ್ದಾನೆ. ಒಂದು ದಿವಸ ಸಮುದ್ರ ತೀರದಲ್ಲಿ ಹಿಂಗೆ ಮರಳಲ್ಲಿ ಕಟ್ತಾ ಇರ್ತಾನೆ. ಆಗ ಇದ್ಕಿದ್ದಂತೆ ಸಮುದ್ರದ ಅಲೆ ಬಂದು ಕೊಚ್ಕೊಂಡು ಹೋಗುತ್ತೆ. ಬಂದಿಲ್ಲಲ್ಲ? ಆಗ ಅವ್ನ ಫ್ರೆಂಡು ಕೇಳ್ತಾನೆ, ಏನ್ ಮಾಡ್ತೀಯ ಈಗ ಅಂತ. ಆಗ ಸಮುದ್ರದ ಅಲೆ ಕೊಚ್ಕೊಂಡು ಹೋದ್ರೇನು, ನಾನು ಇಂಥ ದೊಡ್ಡ ಕಂಪ್ನಿ ಕಟ್ತೀನಿ ಅಂತ ಹೇಳ್ತೀನಿ. ಆಗ ಫ್ರೆಂಡ್ ಹೇಳ್ತಾನೆ, ಹೇಳಿ ಎಂತ ಕಂಪ್ನಿ ಕಟ್ತೀಯ ಅಂತ. ಅದಕ್ಕೆ ಒಂದು ಮಿನಿಯೇಚರ್ ಮಾಡೆಲ್. ಇದೇನಾ ಕಂಪ್ನಿ? ಸರಿ. ನನ್ನ ದೇಹವನ್ನೇ ಮುಳುಪಾಗಿಟ್ಟು ಈ ಕಂಪ್ನಿಯನ್ನ ಕಟ್ತೀನಿ ಅನ್ನೋದಕ್ಕೆ ಸಾಕ್ಷಿ ಏನು ಅಂತ ಹೇಳಿದ್ರೆ ನನ್ನ ಕಾಲುಗಳೆಲ್ಲ ಇದಕ್ಕೆ ಅಟ್ಯಾಚ್ ಆಗಿದೆ ಈಗ. ಓಕೆ, ಸರಿ ಹೇಳಿ ನಿಮ್ಮ ಕಂಪ್ನಿ ಬಗ್ಗೆ. ಒರಿಜಿನ್ ಏನೇನಿದೆ? ಎಂಟ್ರೆನ್ಸ್ ಅಲ್ಲಿ ಸರಿ ಪಕ್ಕ ಇರುತ್ತೆ. ಇದೆಲ್ಲ ಹಸಿರಾದ ತುಂಬಾದ ಗಿಡಗಳೆಲ್ಲ ಬೆಳೆದಿರುತ್ತೆ. ಆಯ್ತಾ? ಬರ್ತಾ ಇದ್ದಂಗೆ ಇವು ಇಂಡಿಯನ್ ಅಂತ ಹೇಳೋದಕ್ಕೆ ಇಂಡಿಯಾ ಫ್ಲಾಗ್ ಹಾರಾಡ್ತಾ ಇರುತ್ತೆ. ಅದರಲ್ಲಿ ಫ್ಲಾಗ್ ಇಲ್ಲ, ಫ್ಲಾಗ್ ಸದ್ಯಕ್ಕಿಲ್ಲ. ಯಾಕೆಂದ್ರೆ ಸಂಜೆ ಆಗಿರೋದ್ರಿಂದ ಹಾಯಿಸ್ಟ್ ಓಕೆ. ಮತ್ತೆ ಇಲ್ಲಿ ತುಂಬಾ ಹೋಲ್ಗಳು ಕಾಣಿಸ್ತಾ ಇದೆ. ಹೌದು. ಏನಕ್ಕೆ ಅಂತ ನೀವು ಆಶ್ಚರ್ಯ ಪಡ್ಬೋದು. ಹೌದು. ಈಗಿನ ಕಾಲದಲ್ಲಿ ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇದೆ. ಹೌದು. ಅದು ಬಿಕಾಸ್ ಆಫ್ IT AC ಏರ್ ಕಂಡೀಷನರ್ಸ್ಗಳು ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಕರೆಕ್ಟ್. ಸೊ ನಾನೇನ್ ಥಿಂಕ್ ಮಾಡಿದೆ ಅಂತ ಹೇಳಿದ್ರೆ, ನ್ಯಾಚುರಲ್ ಆಗಿ ಯಾವುದಕ್ಕೆ AC ಯೂಸ್ ಮಾಡಬಾರ್ದು ಅಂತ. ಆ ಟೈಮಲ್ಲಿ ಒಬ್ರು ನನಗೆ ಗ್ಲಾಸ್ಕೋ ಅಂತ ಹೇಳಿ ಒಬ್ರು ರೋಮನ್ ಯಾವ್ದು ಎನ್ವಿರಾನ್ಮೆಂಟಿಸ್ಟ್ ಸಿಕ್ಕಿದ್ರು, ಅವ್ರು ಈ ಅಡ್ವೈಸ್ ಕೊಟ್ಟಿದ್ದಾರೆ. ಮಧ್ಯದಲ್ಲಿ ಚೂಸ್ ಮಾಡಿಟ್ರೆ ಮಳೆ ಬರುತ್ತೆ. ಮಳೆ ಬರಬೇಕಾದ್ರೆ ಆಟೋಮೆಟಿಕ್ ಅದು ಶಟರ್ ಬಂದು ಇದಾಗ್ಬಿಡುತ್ತೆ. ಓಕೆ, ಆ ಥರ ತೂತಿದ್ದಾಗ ಏರ್ ಕಂಡೀಷನ್ ಆಗಿರುತ್ತೆ. 1 ಗಂಟೆ ಏರ್ ಕಂಡೀಷನ್ ಒಳಗೆ ಬಿಟ್ರೆ 24 hours ಏರ್ ಕಂಡೀಷನ್ ಆಗಿರುತ್ತೆ. ಸರಿ. ಓಕೆ, ಏನು ತೊಂದರೆ ಇಲ್ಲ. ಬಿಸಿಲಿಗೂ ಏರ್ ಕಂಡೀಷನ್ ಒಂದೇ. ಬೆಳಗ್ಗೆ ಯಾವ ಟೆಂಪ್ರೇಚರ್ ಬೇಕೋ ಅದಕ್ಕೆ ಅಡ್ಜಸ್ಟ್ ಮಾಡಿ ಇಟ್ಬಿಟ್ರೆ 1 hour 24 hours ಅದೇ ಟೆಂಪ್ರೇಚರ್ ಇರುತ್ತೆ. ಸೊ ಅಗೇನ್ ಎಂಪ್ಲಾಯೀಸ್ ಇಂಡಿವಿಜುವಲ್ ಅವ್ರ ಕ್ಯೂಬಿಕಲ್ ಅಲ್ಲಿ ಅವ್ರ ಇಂಡಿವಿಜುವಲ್ ಟೆಂಪ್ರೇಚರ್ ಸೆಟ್ ಮಾಡ್ಕೊಬೋದು. ಆ ಥರ ಆಪ್ಷನ್ಸ್ ಇದೆ. ಓಕೆ, ಈಗ ಸದ್ಯಕ್ಕೆ ಈ ಒಂದೊಂದು ಹೋಲ್ಗಳು ಒಂದೊಂದು ಪ್ರಾಜೆಕ್ಟ್ಗೆ, ಗ್ಲೋಬಲ್ ಪ್ರಾಜೆಕ್ಟ್ಗೆಲ್ಲ ಇದಾಗಿದೆ. ಸರಿ. ಓಕೆ, ಮೇಲೆ ಕೆಫೆಟೀರಿಯಾ. ಮೇಲೆ ಏನಕ್ಕೆ ಇಟ್ಟಿದ್ದೀರಾ ಅಂತ ಕೇಳ್ಬೋದು. ಹೇಳಿ. ಕೆಲವರಿಗೆ ಏರ್ ಕಂಡೀಷನ್ ಆಗದೆ ಆಚೆ ಬಂದು ಗಾಳಿ ತಗೊಬೇಕು ಅಂತ ಇರುತ್ತೆ. ಇಲ್ಲ, ಕಂಟಿನ್ಯೂ ಮಾಡಿ. ಗಾಡಿ ತಗೊಬೇಕಂತ ಇರುತ್ತೆ. ಅವರೆಲ್ಲ ಡೆಲಿಗೇಟ್. ನಮಸ್ಕಾರ. ಹೋಗಿ ಇಲ್ಲಿ ಬರ, ಆಮೇಲೆ ಸಂದರ್ಶನ. ಸ್ಟಾರ್ಟ್ ಮಾಡಿ, ನೀವು ಕಂಟಿನ್ಯೂ ಮಾಡಿ. ಕೆಫೆಟೀರಿಯಾ ಗಾಡಿ, ಬೇರೆ ಥರ ಗಾಡಿಗಳು ಅಥವಾ ಗಾಡಿ ಬಿಡೋದಾಗ್ಲಿ ಗಾಡಿ ತಗೊಳ್ಳೋದಾಗ್ಲಿ ಮಾಡೋ ಕೆಲಸ ಎಲ್ಲ ಇದ್ರೆ ಇದು ಬಂದು ಮಾಡ್ಬೋದು. ಪಕ್ಕದಲ್ಲೇ ದೇವಸ್ಥಾನ. ಅದರಲ್ಲಿ ಲಿಂಗರೂಪಿಯಾದಂತಹ ಶ್ರೀ ಕೃಷ್ಣ ಇರ್ತಾನೆ. ಶಾಲಿಗ್ರಾಮ ರೂಪಿಯಾದಂಥ ಶ್ರೀ ಕೃಷ್ಣ ಇರ್ತಾನೆ. ಅದು ಹೀಗೆ ಇಲ್ಲಿ ನೋಡಿ ಇದೆ ಇದೆಯಾ? ಅಲ್ಲೇ ನಿಂತಿದ್ದಾನೆ, ಅದು ಕಾಣಲ್ಲ. ಅದು ಎಲ್ಲಿ ಸರ್? ಇಲ್ಲಿ ನಿಂತ್ಯಾರ? ಹೌದು, ನೇಚರ್ ಮಾಡಲ್ ಅಲ್ವಾ, ಸ್ವಲ್ಪ. ಸರಿ ಇರಲಿ. ಓಕೆ, ಇದು ಏನಂತ ಹೇಳಿದೆ ಅಂತ ನನಗೆ ಮರ್ತೋಗ್ತಾ ಇದೆ. ಅದು CGI ಫ್ಲಾಗ್ ಹಾರಾಡ್ತಾ ಇರುತ್ತೆ. ಇವಾಗ ಇನ್ನೂ ಹೊಲ್ಸಕ್ಕೆ ಕೊಟ್ಟಿರೋದ್ರಿಂದ ಹಾರಾಡ್ತಾ ಇಲ್ಲ. ಸರಿ. ಮತ್ತೆ ಮಲ್ಟಿಜಿಮ್ ಫೆಸಿಲಿಟಿ ಇದೆ ಎಂಪ್ಲಾಯ್. ಹೌದೇನಾ? ಅದು ಆಚೆ ಬಂದ್ಬಿಟ್ಟು ಮಾಡೋದಕ್ಕೆ. ಇಲ್ಲಿ ಇದರಲ್ಲೆಲ್ಲ ಮಲ್ಟಿಜಿಮ್ ಫೆಸಿಲಿಟಿ ಮತ್ತೆ ವೇಟ್ ಲಿಫ್ಟಿಂಗ್ಸು ಎಲ್ಲ ಒಳಗಿದೆ. ಆಚೆ ಕತ್ಕೊಂಡು ಹೋಗ್ಬಾರ್ದು ಅಂದ್ಬಿಟ್ಟು ಒಳಗೆಲ್ಲ ಇಟ್ಟಿದ್ದೀವಿ. ಬರೀ ಅವ್ರು ಮಾಡ್ಬೇಕಂದ್ರೆ ಒಳಗಿಂದಾನೆ ತಗೊಂಡ್ ಬರ್ಬೇಕು, ಅವ್ರೇ ಎತ್ಕೊಂಡ್ ಬರ್ಬೇಕಾ? ಇಲ್ಲ, ಆಟೋಮೆಟಿಕ್ ಲಿಫ್ಟ್ ಇದೆ ಅದಕ್ಕೊಂದು. ಅದು ಇದು ಮಾಡಿದ್ರೆ ಪ್ರೆಸ್ ಮಾಡಿದ್ರೆ ಅದೇ ತಗೊಂಡ್ಬಂದು ಇಟ್ಟಿರುತ್ತೆ. ಗುಡ್. ಎಂಪ್ಲಾಯೀಸ್ ಯಾವ್ದು ಬೇಕೋ ಅವ್ರು ರಿಜಿಸ್ಟರ್ ಮಾಡಿಟ್ರೆ ಆಯ್ತು. ಇಂಥ ಟೈಮಿಗೆ ಬರ್ತೀನಿ ಅಂತ ಹೇಳಿ ಅಂಥ ಟೈಮಲ್ಲಿ ಎಲ್ಲ ಅರೇಂಜ್ ಮಾಡಾಗಿದೆ. ಗುಡ್. ಸೊ ಮತ್ತೇನೆಲ್ಲ ಆಪ್ಷನ್ ಬೇಕು ಅಂತ ಹೇಳ್ತೀರಾ? ಸೆಕ್ಯೂರಿಟಿ ಇದಕ್ಕೆ ಒಂದು ಸ್ವಲ್ಪ ಸೆಕ್ಯೂರಿಟಿ ಬೇಡ. ಯಾಕೆ ಸೆಕ್ಯೂರಿಟಿ ಏನಕ್ಕೆ ಬೇಡ? ನಿಮ್ಮ ಹಿಂದೆ ನಿಂತಿದೆಯಲ್ಲ, ಅವರೇ ಸಾಕಲ್ಲ? ನಿಮ್ಮ ಹಿಂದೆ ಇದೆಯಲ್ಲ, ಸೆಕ್ಯೂರಿಟಿ ಪರವಾಗಿಲ್ಲ ಅಲ್ಲ? ಸೆಕ್ಯೂರಿಟಿ ತೊಂದರೆ ಇಲ್ಲ ಅದು. ಬಟ್ ಒಳ್ಳೆ ಪೋಸ್ ಇದೆ. ಬಟ್ ಅವ್ರೆ ಹೌದು ಒಳ್ಳೆ ಪೋಸ್ ಕೊಟ್ಟಿದೆ. ಹೌದು, ತುಂಬಾ ವಾರ್ ಫೀಲ್ಡ್ ಅಲ್ಲೆಲ್ಲ ಯುದ್ಧ ಮಾಡಿ ಪಾಪ ತುಂಬಾ ಜನ ಸಾಯಿಸಿದೆ. ಅದಕ್ಕೆ ಗೊತ್ತಾಗ್ತಿದೆ. ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ. ಸರಿ. ಎಕ್ಸ್ ಸರ್ವಿಸ್. ಸರಿ.
ಮತ್ತಿನ್ನೇನು ಸೌಲಭ್ಯವಿದೆ ಇದರೊಳಗೆ ನಿಮ್ಮದ್ರಲ್ಲಿ? ಬೇರೆ ಕಂಪ್ನಿಯಲ್ಲೂ ಹಿಂಗಿದೆ, ಜಿಮ್ಮು, ಕೆಫೆಟೇರಿಯಾ ಎಲ್ಲ. ಹೌದು. ದೇವಸ್ಥಾನ ಒಂದು ವಿಶೇಷ ಅಷ್ಟೇ ನಿಮ್ಮದಲ್ಲಿ. ಇನ್ನೇನಿದೆ ಅಂತ ಹೇಳಿ ಹೊಸದು ಏನು ಇನ್ಕ್ಲೂಡ್ ಮಾಡಿ? ಇದರ ಸ್ಟ್ರಕ್ಚರಲ್ಲಿ ಯಾವುದೇ ಒಂದು ಈ ಪ್ರಕೃತಿಗೆ ವಿರುದ್ಧವಾಗಿಲ್ಲ. ಎಲ್ಲ ಪ್ರಕೃತಿಗೆ ಬೇಕಾಗಿದೆ. ಎಲ್ಲ ಒಂದು ಕ್ಯೂಬಿಕಲ್ ಅಲ್ಲೂ 4 ಗಿಡ ನೆಟ್ಟಿರ್ತೀವಿ. ಅದು ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಗಿಡಗಳು. ಇಷ್ಟೇ ಪ್ರಮಾಣ ಬಿಡಬೇಕು ಅಂತ ಇದೆ. ಓಹೋ, ಅಂತ ಗಿಡಗಳನ್ನ ನಾವು ಹಾಕಿದ್ದೀವಿ. ಸೊ ದಟ್ ಎಂಪ್ಲಾಯೀಸ್ ಎಲ್ಲ ಹೆಲ್ತಿ ಆಗಿರ್ಬೇಕು. ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದೀವಿ. ಸರಿ ಸರಿ. ಮತ್ತೆ ಇನ್ನೇನೆಲ್ಲ ಆಪ್ಷನ್ ಬೇಕು ಅಂತ ಹೇಳ್ತೀರಾ? ನಿಮ್ಮ ಅಡ್ವೈಸ್ ಏನಾದರೂ ಇದ್ರೆ ಕೊಡಿ. ನಮ್ಮ ಅಡ್ವೈಸ್ ಏನಿಲ್ಲ, ನಿಮ್ಮಂಥ ದೊಡ್ಡ ದೊಡ್ಡ ಮನುಷ್ಯರೆಲ್ಲ ಇಂಥದ್ದು ಹುಟ್ಟಿಸ್ಬೇಕು ಇವೆಲ್ಲ, ಇಂಥ ಕಂಪ್ನೀಸ್ಗಳೆಲ್ಲ. ನಾವು ಹುಡ್ಸಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಹಾಂ, ಸರಿ ಸರಿ. ಹಂಗಾರೆ ಈ ಬಿಲ್ಡಿಂಗ್ ಬೇಗ ಯಾವಾಗ ಆಗ್ಬೋದು ತಮ್ಮದು? ಈ ಬಿಲ್ಡಿಂಗ್ ಆರಿಜಿನ್ ಅಂತೂ ಆಗಿದೆ. ಒರಿಜಿನ್ ಆಗಿದೆ, ಕಾನ್ಸೆಪ್ಟ್ ಎಲ್ಲ ಕ್ಲಿಯರ್ ಆಗಿದೆ. ನೀವು ಫೈನಾನ್ಸ್ ಏನು ಮಾಡ್ತಾ ಇದ್ದೀರಾ? ನೀವೇ ಇದು ಮಾಡ್ತಾ ಇದ್ದೀರಾ? ಇಮೇಲ್ ಅಲ್ಲಿ ಹಾಕಿ ಕಳಿಸಿದ್ದೀನಿ. ಇದ್ರ ಡೆವಲಪ್ ಯಾರು ಮುಂದೆ ಬಂದ್ಯಾರಾ? ಸ್ವಲ್ಪ ಬರ್ತೀವಿ ಅಂತ ಹೇಳಿದ್ದಾರೆ. ಹಾಂ, ನೋಡಬೇಕು. ಬಟ್ ಎನಿ ಕಾಸ್ಟ್ ಸಾಲ ಮಾಡಿ ಆದರೂ ಇದನ್ನ ಫಿನಿಶ್ ಮಾಡ್ತೀವಿ. ಒಳ್ಳೇದು ಒಳ್ಳೇದು. ಬರೀ ಸಾಫ್ಟ್ವೇರ್ ಪ್ರಾಜೆಕ್ಟ್ಸ್ ಮಾತ್ರ ಅಲ್ಲ, ಎಲ್ಲ ಥರ ಪ್ರಾಜೆಕ್ಟ್ಸ್. ಎಲ್ಲ ಥರ ಅಂದ್ರೇನು? ಹೈಡ್ರಾಲಿಕ್ ಪ್ರಾಜೆಕ್ಟ್ಸ್ ಆಗಲಿ, ಸಿವಿಲ್ ಇಂಜಿನಿಯರಿಂಗ್ ಪ್ರಾಜೆಕ್ಟ್ಸ್ ಆಗಲಿ, ಎಲ್ಲ ಥರ ತಗೊಳ್ತೀವಿ. ಸೆಕ್ಷನ್ ಬೇರೆ ಬೇರೆ ಇದೆ. ಎಷ್ಟು ಏಕರ್ ಬೇಕಾಗ್ಬೋದು ಹೇಳಿ ನಿಮಗೆ? ಎಷ್ಟು ಏಕರ್ಸ್ ಆಫ್ ಲ್ಯಾಂಡ್ ಬೇಕಾಗ್ಬೋದು? ಅರೌಂಡ್ 500 to 600 acres. ಓಹೋ. ಅದನ್ನು ನಾವು ಯಾವುದೋ ಒಂದು ಬರಡು ಭೂಮಿಯಲ್ಲಿ ಮಾಡ್ತಾ ಇದ್ದೀವಿ. ಓಹೋ, ಬರಡು ಭೂಮಿಯಲ್ಲಿ ಮಾಡ್ತಾ ಇದ್ದೀವಿ. ಸೊ ನೀರಿನ ಫೆಸಿಲಿಟಿ ಸ್ವಲ್ಪ ಕಡಿಮೆ ಆಗ್ಬೋದು, ಬಟ್ ಅದನ್ನು ನಾವು ಏನಾದರೂ ಮಾಡಿ ನೀರಿನ ಫೆಸಿಲಿಟೀಸ್ ಯೂಸ್ ಮಾಡ್ಕೋತಾ ಇದ್ದೀವಿ. ಹಾಂ. ಸೊ ಸಮುದ್ರದ ಹತ್ರ ಇರುತ್ತೆ ಇದು. ನೀರಿನ ಬರಗಾಡು ಅಂತಿದ್ದೀರಲ್ಲ? ಹೌದು, ಸಮುದ್ರದ ನೀರನ್ನ ಕುಡಿಲಿಕ್ಕೆ ಆಗೋದಿಲ್ಲ ಅಲ್ಲ? ಹಾಂ, ಹೌದು. ಆದ್ರಿಂದ ಇವನ್ ಕನ್ಸ್ಟ್ರಕ್ಷನ್ ಪರ್ಪಸ್ ಯೂಸ್ ಮಾಡೋಕ್ಕಾಗಲ್ಲ ಬರಡುನೆಲ್ಲ. ಹಾಂ. ಇವಾಗ ಡೆಸರ್ಟ್ಸ್ ಹತ್ರನೂ ಟೀಗಳು ಇರ್ತವೆ, ಬಟ್ ಅದನ್ನು ಕುಡಿಲಿಕ್ಕೆಲ್ಲ ಯೂಸ್ ಮಾಡೋದು. ಸೊ ಆ ಥರದ್ದೆಲ್ಲ ಕಾನ್ಸೆಪ್ಟ್ಸ್ ಎಲ್ಲ ಇದೆ. ಬಂಜರು ಭೂಮಿ ಯಾವುದು ಯೂಸ್ ಮಾಡದೇ ಇರೋಂಥ ಭೂಮಿಲಿ ನಾವು ಇದು ತರ್ತಾ ಇದ್ದೀವಿ. ಹಾಗೆ ಫುಲ್ ಸಿಕ್ಕಿದ್ರೆ ಇಡೀ ಸಿಟಿನೇ ಆಕ್ಯುಪೈ ಮಾಡಬೇಕು ಅಂತ ಇದೆ. ಓಕೆ, ಸರಿ. ಹಾಗಾದ್ರೆ ಧನ್ಯವಾದಗಳು. ಯಾರಾದರೂ ಇದ್ರೆ ರೆಡ್ಯೂಸ್ ಪಾಸ್ ಮಾಡೋದಕ್ಕೆ ಹೇಳಿ. ಸರಿ ಸರಿ ಸರಿ. ಧನ್ಯವಾದಗಳು ಶ್ರೀಚಂದ್ರ ಅವರಿಗೆ. ನಮಸ್ಕಾರ. ನಿಮ್ಮ ಶ್ರೀ GI ಬೇಗ ಬೆಳೀಲಿ, ಬೆಳೆದು ನಮ್ಮನ್ನೆಲ್ಲ ರಿಕ್ರೂಟ್ ಮಾಡ್ಕೊಳ್ಳಿ. ಫಸ್ಟ್ ರೆಸ್ಯೂಮ್ ನಾನೇ ಕೊಡ್ತೀನಿ. ನಮ್ಮ ಇಂಡಿಯಾದವ್ರಿಗೆ 95% ರಿಸರ್ವೇಷನ್. ಓಹೋ, ಇನ್ನು ಮಿಕ್ಕಿದ್ದು NRIs ಅವ್ರಿಗೆಲ್ಲ ಇದೆಯಾ ಅಥವಾ ಬರೀ ಔಟ್ ಆಫ್ ಇದಾ? ಎಲ್ಲ ಗ್ಲೋಬಲಿ ದೇ ವಿಲ್ ಬಿ ರಿಕ್ರೂಟಿಂಗ್ ಬೇಸ್ಡ್ ಆನ್ ದ ಪರ್ಫಾರ್ಮೆನ್ಸ್ ಅಂಡ್ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಆಫ್ ದೆಮ್. ಓಕೆ. ವಿ ವೋಂಟ್ ಸಿ ದ ಕರಿಕ್ಯುಲರ್ academics. Oh, good. What is the attitude of a person? Okay. And we will see that one. Sari. We will train him and we will bring him into such a form that he can manage this company and he can open still more many companies. Good. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಯಾವ ಟಿವಿ ಹೇಳಲೇ ಇಲ್ಲ? ನಮ್ಮದು 6630 TV ಅಂತ. 66 ಡಬಲ್ ಎಕ್ಸ್ ಹಾಕ್ತೀರಾ?